ಕೋಡುಬಳೆ ಅಂದ್ರೆ ಅಡುಕಲೆ. ಈ ನೀಟ್ ಅಕ್ರಮದ ವಿರುದ್ಧ ಆದಂತಹ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡಿರುವಂತಹ ಕೇಂದ್ರ ಸರ್ಕಾರ ಪೇಪರ್ ಲೀಕ್ ವಿರುದ್ಧ ಮಸೂದೆಯ ಬ್ರಹ್ಮಾಸ್ತ್ರ ಬಿಡೋದಕ್ಕೆ ಸಜ್ಜಾಗಿದೆ. ಹಾಗಾಗಿ ಸಂಸತ್ನಲ್ಲಿ ಇವತ್ತು ಒಂದು ಬಿಲ್ ಮಂಡನೆಯಾಗ್ತಾ ಇದೆ. ಅದು ಹೈ ವೋಲ್ಟೇಜ್ ಸೃಷ್ಟಿಸಿದೆ. ಈ ಮಧ್ಯೆ ನೀಟ್ ಸುಧಾರಣೆಗೆ ನಂದನ್ ನಿಲೇಕಣಿ ನೇತೃತ್ವದ 6 ತಜ್ಞರ ಟಾಸ್ಕ್ ಫೋರ್ಸ್ ಕೂಡ ರಚಿಸಲಾಗಿದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ನೀಟ್ ಸೇರಿ ಪ್ರಮುಖ ಪರೀಕ್ಷೆಗಳಿಗೆ ಸರ್ಜರಿ. ಲೋಕಸಭೆಯಲ್ಲಿಂದು ಮಹತ್ವದ ಮಸೂದೆ ಮಂಡನೆ. ಪಾಸ್ ಆಗುತ್ತಾ ಬಿಲ್, ಇಲ್ಲ ನಡೆಯುತ್ತಾ ಹೈಡ್ರಾಮಾ? ಕಾಕ್ರೋಚ್ ಜನತಾ ಪಾರ್ಟಿ ಹಾಗೂ ಪ್ರತಿಪಕ್ಷಗಳ ಪ್ರತಿಭಟನೆ ಕಾರಣ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಲೆದಂಡ ಆಗಿದೆ. ಮೋದಿ ಸರ್ಕಾರ ಪರೀಕ್ಷೆಗಳ ಅಕ್ರಮ ತಡೆಯಲು ದಿಟ್ಟ ಕ್ರಮ ಕೈಗೊಳ್ತಾ ಇದೆ. ಲೋಕಸಭೆ ಅಧಿವೇಶನ ಇಂದು ಹೈ ವೋಲ್ಟೇಜ್ಗೆ ಸಾಕ್ಷಿಯಾಗ್ತಾ ಇದೆ. ನೀಟ್ ಸೇರಿ ಪ್ರಮುಖ ಪರೀಕ್ಷೆಗಳ ಸಮಗ್ರ ಸುಧಾರಣೆಗಾಗಿ ಇಂದು ಮಹತ್ವದ ತಿದ್ದುಪಡಿ ಮಸೂದೆಯನ್ನೇ ಕೇಂದ್ರ ಸರ್ಕಾರ ಮಂಡಿಸ್ತಾ ಇದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ ಲೋಕಸಭೆಯಲ್ಲಿ ಕೇಂದ್ರ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಮಂಡಿಸಲಿದ್ದಾರೆ. ಪ್ರಸ್ತುತ ಜಾರಿಯಲ್ಲಿರುವ 2024ರ ಕಾಯ್ದೆಗೆ ತಿದ್ದುಪಡಿ ತಂದು ಕಠಿಣ ಕಾನೂನು ರೂಪಿಸುವ ಮಸೂದೆ ಇದಾಗಿದೆ. ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಪೇಪರ್ ಲೀಕ್ನಂತಹ ಅಕ್ರಮಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಈ ವಿಧೇಯಕ ರೂಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಅಕ್ರಮದಲ್ಲಿ ಭಾಗಿಯಾದರೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತೆ. ಕನಿಷ್ಠ 5ರಿಂದ 10 ವರ್ಷಗಳವರೆಗೆ ಕಠಿಣ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಇರಲಿದೆ. ಅಲ್ಲದೆ ಅಕ್ರಮ ಎಸಗುವ ಸಂಸ್ಥೆಗಳಿಗೆ 5ರಿಂದ 10 ಕೋಟಿಯವರೆಗೆ ದಂಡ ವಿಧಿಸಲು ಈ ಕಾಯ್ದೆಯಲ್ಲಿ ಅವಕಾಶ ಇರಲಿದೆ. ಇನ್ನು ಲೋಪ ಎಸಗಿದ ಸೇವಾದಾರರಿಗೆ 8 ವರ್ಷ ಸಾರ್ವಜನಿಕ ಪರೀಕ್ಷೆ ನಡೆಸಲು ನಿರ್ಬಂಧ ಇರಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗಳ ತನಿಖೆಯನ್ನ 60 ದಿನದಲ್ಲಿ ಮುಗಿಸಬೇಕು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಅವಕಾಶ ಇರಲಿದೆ. ಆರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳೊಳಗೆ ದಿನನಿತ್ಯ ವಿಚಾರಣೆ ನಡೆಸಿ ತೀರ್ಪು ನೀಡಬೇಕು. ಇನ್ನು ಈ ಕಾನೂನು ವ್ಯಾಪ್ತಿಗೆ ಬರುವ ಪ್ರಮುಖ ಪರೀಕ್ಷಾ ಸಂಸ್ಥೆಗಳು ಯಾವುದಂದ್ರೆ ಕೇಂದ್ರ ಲೋಕಸೇವಾ ಆಯೋಗ, ಸಿಬ್ಬಂದಿ ನೇಮಕಾತಿ ಆಯೋಗ, ರೈಲ್ವೆ ನೇಮಕಾತಿ ಮಂಡಳಿ, ನೀಟ್ ಎಕ್ಸಾಮ್ಸ್ ನಡೆಸುವಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳನ್ನು ನಡೆಸುವ IBPS ತಿದ್ದುಪಡಿ ಕಾಯ್ದೆಯ ವ್ಯಾಪ್ತಿಗೆ ಬರಲಿದೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗಾಗಿ ಟಾಸ್ಕ್ ಫೋರ್ಸ್ ರಚಿಸಿದ ಪ್ರಧಾನಿ. ದೇಶಕ್ಕೆ ಆಧಾರ್ ಕಾರ್ಡ್ ವ್ಯವಸ್ಥೆ ಕೊಟ್ಟಿದ್ದ ನಂದನ್ ನಿಲೇಕಣಿಗೆ ಹೊಣೆ. ಜೆನ್ಜಿಗಳನ್ನ ತಲುಪಲು ಸೆಲ್ಫಿ ವಿಡಿಯೋ ಮಾಡ್ತಾ ಇರುವ ಪ್ರಧಾನಿ ಮೋದಿ ನಿನ್ನೆ ಮತ್ತೊಂದು ಮಹತ್ವದ ಘೋಷಣೆ ಮಾಡಿದ್ದಾರೆ. ಪೇಪರ್ ಲೀಕ್ ತಡೆಯೋದು ಮತ್ತು ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗಾಗಿ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನಿಲೇಕಣಿ ಅವರ ನೇತೃತ್ವದಲ್ಲಿ 6 ಜನರ ಉನ್ನತ ಮಟ್ಟದ ಹೈ ಪವರ್ ಟಾಸ್ಕ್ ಫೋರ್ಸ್ ರಚನೆಯನ್ನ ಘೋಷಿಸಿದ್ದಾರೆ. हमारी परीक्षा पद्धति ट्रांसपेरेंट हो, हमारी परीक्षा पद्धति में सबसे ज्यादा टेक्नोलॉजी का उपयोग हो, इन सारी बातों को ध्यान में रखते हुए विश्व प्रसिद्ध टेक्नोलॉजी एक्सपर्ट श्रीमान नंदन निलेकनी जी के नेतृत्व में एक हाई पावर टास्क फोर्स बनाने का निर्णय किया है. ದೇಶದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡಿದ ವಿವಿಧ ಕ್ಷೇತ್ರಗಳ ತಜ್ಞರು ಈ ಟಾಸ್ಕ್ ಫೋರ್ಸ್ನಲ್ಲಿ ಇರಲಿದ್ದಾರೆ. ನಂದನ್ ನಿಲೇಕಣಿ ಟಾಸ್ಕ್ ಫೋರ್ಸ್ ಟೀಮ್ನ ಮುಖ್ಯಸ್ಥರಾಗಿದ್ದು, ಇವರು ಇನ್ಫೋಸಿಸ್ ಸಹ ಸಂಸ್ಥಾಪಕ ಮತ್ತು ಆಧಾರ್ ಯೋಜನೆಯ ಮಾಜಿ ಮುಖ್ಯಸ್ಥರಾಗಿದ್ರು. ಇನ್ನು ಎಸ್ ಸೋಮನಾಥ್ ಇಸ್ರೋ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿದ್ದು, ಇವರು ಟಾಸ್ಕ್ ಫೋರ್ಸ್ನ ಸದಸ್ಯರಾಗಿದ್ದಾರೆ. ಇದಲ್ಲದೆ ಇಂಟೆಲಿಜೆನ್ಸ್ ಬ್ಯೂರೋ ಮಾಜಿ ನಿರ್ದೇಶಕರಾಗಿದ್ದ ತಪನಂದ್ ದೇಖಾ ಅವರನ್ನ ಸದಸ್ಯರಾಗಿ ನೇಮಿಸಲಾಗಿದೆ. ಇನ್ನು IIT ಮದ್ರಾಸ್ನ ಮಾಜಿ ನಿರ್ದೇಶಕರಾದ ವಿ ಕಾಮಕೋಟಿ ಅವರನ್ನ, ಹಾಗೆ ಶಾಲಾ ಶಿಕ್ಷಣ ಮಾಜಿ ಕಾರ್ಯದರ್ಶಿಯಾದ ಅನಿತಾ ಖರ್ವಾಲ್ ಅವರನ್ನ, ಅದೇ ರೀತಿ ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಹಾಗೂ ಲಾಜಿಸ್ಟಿಕ್ ತಜ್ಞರಾದ ಅಮೃತ್ ಲಾಲ್ ಮೀನಾ ಅವರನ್ನ ಟಾಸ್ಕ್ ಫೋರ್ಸ್ನ ಸದಸ್ಯರನ್ನಾಗಿ ನೇಮಿಸಲಾಗಿದೆ. ಈ ವಿಶೇಷ ಕಾರ್ಯಪಡೆ ನೀಡುವ ವರದಿ ಹಾಗೂ ಸಲಹೆಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಮುಂಬರುವ ಪರೀಕ್ಷೆಗಳನ್ನು ಹೆಚ್ಚು ಸುರಕ್ಷಿತ ಹಾಗೂ ನಂಬಿಕಸ್ಥವಾಗಿ ರೂಪಿಸಲು ಕ್ರಮ ಕೈಗೊಳ್ಳಲಿದೆ. ಸಂಪೂರ್ಣ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರಲು ಸರ್ಕಾರಕ್ಕೆ ಈ ಟಾಸ್ಕ್ ಫೋರ್ಸ್ ಮಾರ್ಗದರ್ಶನ ನೀಡಲಿದೆ. ಭವಿಷ್ಯದಲ್ಲಿ ಯಾವುದೇ ಪೇಪರ್ ಲೀಕ್ ಆಗದಂತೆ ತಡೆಯಲು ಸರ್ಕಾರಕ್ಕೆ ಸಲಹೆ ನೀಡಲಿದೆ. NTA ನಡೆಸುವ ಸ್ಪರ್ಧಾತ್ಮಕ ಮತ್ತು ಪ್ರವೇಶ ಪರೀಕ್ಷೆಗಳಲ್ಲಿ ತಂತ್ರಜ್ಞಾನ ಗರಿಷ್ಠ ಬಳಕೆ ಮತ್ತು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಿಕೆಯಿಂದ ಹಿಡಿದು ಕೊನೆಯ ಹಂತದವರೆಗೆ ತಂತ್ರಜ್ಞಾನ ಬಳಕೆಗೆ ಈ ಕಾರ್ಯಪಡೆ ಸಲಹೆ ನೀಡಲಿದೆ. ಕೇಂದ್ರ ಸರ್ಕಾರದ ಈ ಟಾಸ್ಕ್ ಫೋರ್ಸ್ಗೆ ಪ್ರತಿಪಕ್ಷ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಮೋದಿ ಅವರ ಇಮೇಜ್ ರಕ್ಷಿಸಲು ಇದೆಲ್ಲ ಗಿಮಿಕ್ ಎಂದು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಕುಟುಕಿದ್ದಾರೆ. ಒಟ್ನಲ್ಲಿ ಇವತ್ತು ಮಹತ್ವದ ಮಸೂದೆ ಲೋಕಸಭೆಯಲ್ಲಿ ಮಂಡನೆಯಾಗ್ತಾ ಇದ್ದು ವಿಪಕ್ಷಗಳ ನಡೆ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.
ಇವತ್ತು ಸಂಸತ್ನಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯ ಬಿಲ್ ಮಂಡನೆಯಾಗುತ್ತೆ. ಅಮಿತ್ ಶಾ ಭೇಟಿಯಾಗಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪ್ರಧಾನ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನ ಪ್ರಹ್ಲಾದ್ ಜೋಶಿ ಅವರಿಗೆ ಲಭಿಸದೆ ಅವರ ಹೆಗಲಿಗೇರಿದೆ. ಈಗ ಅಮಿತ್ ಶಾ ಭೇಟಿಯಾಗಿದ್ದಾರೆ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಜೋಶಿ ಭೇಟಿಯಾಗಿದ್ದಾರೆ. ಇವತ್ತು ಮಂಡನೆಯಾಗಲಿರುವಂತಹ ಮಸೂದೆ ಕುರಿತು ಚರ್ಚೆ, ಸರ್ಕಾರದ ನಿಲುವೇನು ಆ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಈ ಬಗ್ಗೆ ವಿಪಕ್ಷಗಳನ್ನ ಎದುರಿಸೋ ಕುರಿತು ಕೂಡ ನಾಯಕರ ಮಾತುಕತೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗಾಗಿ ಬಿಲ್ ಮಂಡನೆಯನ್ನು ಮಾಡೋದಕ್ಕೆ ಇವತ್ತು ಸಮಯ ದಿನಾಂಕ ನಿಗದಿಯಾಗಿದೆ. ಆದರೆ ಪಾರ್ಲಿಮೆಂಟರಿ ಮಂಡನೆಯಾಗುವಂತಹ ಬಿಲ್ನ ಸಂದರ್ಭದಲ್ಲಿ ವಿಪಕ್ಷಗಳನ್ನು ಎದುರಿಸುವಂತಹ ಸವಾಲಿದೆ. ಆ ಹಿನ್ನೆಲೆಯಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಲುವು ಏನಿರಬೇಕು ಅನ್ನೋ ಕುರಿತಂತೆ ಅಮಿತ್ ಶಾ ಜೊತೆ ಪ್ರಹ್ಲಾದ್ ಜೋಶಿ ಚರ್ಚೆ. ಕೋಡುಬಳೆ ಅಂದ್ರೆ ಅಡುಕಲೆ.